ಬೆಂಗಳೂರಲ್ಲಿ ಆಟೋ ಮಾಫಿಯಾ ದೊಡ್ಡ ಮಟ್ಟಕ್ಕೆ ಬೆಳೆದಿದೆ. ಅದಕ್ಕೆ ನೇರ ಹೊಣೆ ಬೆಂಗಳೂರು ಟ್ರಾಫಿಕ್ ಪೊಲೀಸ್ ಮತ್ತು ಸಾರಿಗೆ ಇಲಾಖೆ RTO ಅಧಿಕಾರಿಗಳು. ಯಾಕೆ ಅಂತ ಹೇಳ್ತೀನಿ. ಅಲ್ಲ ನಾನು ಹೇಳ್ತಾ ಇದ್ದೆ, ಒಂದೇ ಪರ್ಮಿಟು ಒಂದೇ ನಂಬರ್ ಇಟ್ಕೊಂಡು 10-20 ಆಟೋಗಳು ಓಡಾಡ್ತಾ ಇದೆ ಅಂತ ಒಂದು ಎಕ್ಸಾಂಪಲ್ ಹಾಕಿದ್ದೀನಿ. KS04AA2765 ಅಲ್ಲಿ ಹಾಕಿದ್ದೀನಿ ನೋಡಿ, ನಂಬರ್ ಹಾಕಿದ್ದೀನಿ. ಒಂದೇ ನಂಬರಲ್ಲಿ 8 ಆಟೋ ಇದೆ. ಬೆಂಗಳೂರಲ್ಲಿ ಪರ್ಮಿಟ್ ಇರೋದು ಕೇವಲ 1,67,000 ಆಟೋ ಮಾತ್ರ. ಆದರೆ ಬೆಂಗಳೂರಲ್ಲಿ ಓಡಾಡ್ತಾ ಇರೋದು ಸುಮಾರು 25 ಲಕ್ಷಕ್ಕೂ ಹೆಚ್ಚು ಅನಧಿಕೃತ ಆಟೋಗಳನ್ನು ತಿಂಗಳು ಮಾಮೂಲಿ ಇಸ್ಕೊಂಡು RTO ಮತ್ತು ಟ್ರಾಫಿಕ್ ಪೊಲೀಸವ್ರಿಗೆ ಪ್ರತಿ ತಿಂಗಳು ಈ ಅಕ್ರಮ ಆಟೋಗಳ ಮಾಫಿಯಾಯಿಂದ ಪ್ರತಿ ಒಂದು ಆಟೋಯಿಂದ 500 ರೂಪಾಯಿ ಕಲೆಕ್ಟ್ ಮಾಡ್ತಾರೆ. ಈ 500 ರೂಪಾಯಿ ಯಾಕೆ ಕಲೆಕ್ಟ್ ಮಾಡ್ತಾರೆ ಅಕ್ರಮವಾಗಿ ಅಂತಂದರೆ, ಇವರ ಡಾಕ್ಯುಮೆಂಟ್ಸ್ RTO ಆಗಿರ್ಬೋದು, ಟ್ರಾಫಿಕ್ ಪೊಲೀಸರು ಚೆಕ್ ಮಾಡೋದು ಬೇಡ, ಇವ್ರು ಎಷ್ಟು ಆಟೋ ಬೇಕಾದ್ರೆ ಹಾಕೊಂಡು ಯಾವ ಆಟೋ ಸಿಕ್ಕರೋ ಒಂದು ಗ್ರೀನ್ ಬಣ್ಣ, ಒಂದು ಯೆಲ್ಲೋ ಕಲರ್ ಟಾರ್ಪಲ್ಲು, ಅದಕ್ಕೊಂದು ಫೇಕ್ ನಂಬರು. ಎಲ್ಲ ಆಟೋ ಅಲ್ಲ, 1,67,000 ಆಟೋಗಳು ಬಿಟ್ಟು ಮಿಕ್ಕ ಎಲ್ಲ ಆಟೋಗಳು ಕೂಡ ಇಲ್ಲಿ ಅಕ್ರಮವಾಗಿ ಮಾಫಿಯಾ ಮಾಡಿಕೊಂಡು ಕನ್ನಡ ಫ್ಲಾಗ್ ಹಾಕ್ಕೊಂಡು ಯೂನಿಫಾರ್ಮ್ ಹಾಕದೆ, ಮೀಟ್ರ್ ಹಾಕದೆ, 1 ಕಿಲೋಮೀಟ್ರಿಗೆ 100 ರೂಪಾಯಿ ಕೇಳೋದು, 5 ಕಿಲೋಮೀಟ್ರಿಗೆ 500 ರೂಪಾಯಿ ಕೇಳೋದು, ಕಾಲು ಎತ್ಕೊಂಡು ಮಲ್ಕೊಳ್ಳೋದು.